ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 8, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಂಥ್ರೋಪಾಲಜಿ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸು ಯಾರು 2022ರಲ್ಲಿ ಮೀನ್ಸ್ ಎಕ್ಸಾಮಿನೇಷನನ್ನು ಬರೀತಿದಾರಲ್ಲ ಅವ್ರಿಗೋಸ್ಕರ ಹೆಲ್ಪ್ ಆಗುವಂತೆ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಬರಿತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಸಹ ತಮ್ಮ ಒಂದು ಆಪ್ಷನಲ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿದ್ದರೆ ಈ ಒಂದು ಟೆಸ್ಟ್ ಸೀರೀಸಿಂದ ಬೆನಿಫಿಟನ್ನು ಪಡ್ಕೋಬೋದು. ಹಾಗೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಚಾನಲಲ್ಲಿ ಶೆಡ್ಯೂಲನ್ನು ಕಂಪ್ಲೀಟಾಗಿ ಬಿಟ್ಟಿದ್ದಾರೆ. ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಡೈರೆಕ್ಟಾಗಿ ಪಡ್ಕೋಬೋದು. ಇಲ್ಲಿ ಕೊಟ್ಟಿರುವಂಥ ನಂಬರ್ಗೂ ಕಾಲ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಮಾನ್ಸೂನ್ ಗೆಟ್ಟಿಂಗ್ ಹಾಟರ್ ದೆನ್ ಸಮ್ಮರ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫಿನಾಮಿನಾ ನಡಿನಲ್ಲಿ ನೋಡ್ಕೋಬೋದು. ಹಾಗೂ GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ಮಾನ್ಸೂನ್ ಇದೆ. ಮಾನ್ಸೂನಲ್ಲಿ ಯಾವ ರೀತಿಯಾದಂಥ ಟೆಂಪ್ರೇಚರ್ ಕಂಡೀಷನ್ ಇದೆ, ಕ್ಲೈಮೇಟ್ ಚೇಂಜಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿರುವಂತಹ ಇನ್ಫಾರ್ಮೇಷನನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಏನೇ ಕ್ವಶನ್ ಬಂದಾಗೂ ಡೈರೆಕ್ಟಾಗಿ ಇನ್ಫಾರ್ಮೇಷನನ್ನು ಬಳಕೆ ಮಾಡ್ಬೋದಾಗಿದೆ. ಯಾಕೆಂದರೆ ಕೆಲವೊಂದಿಷ್ಟು IMD ರಿಪೋರ್ಟ್ಗಳಿದ್ದಾವೆ. ಸೊ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿರೋ ಪ್ರಕಾರ ಆಗಲಿ ಅಥವಾ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ CSE ಅವರು ಕೊಟ್ಟಿರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿರುವಂತಹ ಕಂಟೆಕ್ಸ್ಟ್ ಅಂತಂದಾಗ ಇವಾಗಿರುವಂತಹ ಮಾನ್ಸೂನಲ್ ಟೆಂಪ್ರೇಚರು ಬೇರೆ ಒಂದು ಸೀಸನ್ಗೆ ಕಂಪೇರ್ ಮಾಡಿದರೆ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಬೇಸಿಕಲಿ ಮಾನ್ಸೂನ್ ಸೀಸನಲ್ಲಿರುವಂಥ ಒಂದು ಟೆಂಪ್ರೇಚರನ್ನು ನಾವು ಕನ್ಸಿಡರ್ ಮಾಡಿದಾಗ 0.3 ಡಿಗ್ರಿ ಸೆಲ್ಸಿಯಸ್ಟು ಹೈಯೆಸ್ಟ್ ಇದೆ ಸಮ್ಮರ್ಗೆ ಕಂಪೇರ್ ಮಾಡಿದಾಗ. ಸಮ್ಮರ್ ಸೀಸನಲ್ಲಿರುವಂಥ ಟೆಂಪ್ರೇಚರು ಹಾಗೂ ಮಾನ್ಸೂನಲ್ಲಿರುವಂಥ ಟೆಂಪ್ರೇಚರನ್ನು ಕಂಪ್ಯಾರಿಸನ್ ಮಾಡಿದಾಗ ನಾವು ಸಮ್ಮರಲ್ಲಿ ಹೆಚ್ಚು ಆ್ಯಾವ್ರೇಜ್ ಟೆಂಪ್ರೇಚರನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಫಸ್ಟ್ ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಇನ್ನು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇವರು ಅನಲೈಸ್ ಮಾಡಿರುವಂಥ ಪ್ರಕಾರ ಇವಾಗ ಮಾನ್ಸೂನ್ ಅಂತಂದಾಗ ಇಲ್ಲಿ ಟೆಂಪ್ರೇಚರ್ ಒಂದು ರಿಲೀಫ್ ಆಗಿರುವಂಥ ಕಂಡೀಷನ್ ಇರುತ್ತೆ. ಆದರೆ ಇಲ್ಲಿ ಹೀಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಟೆಂಪ್ರೇಚರ್ ಕಂಡೀಷನ್ ಹೆಚ್ಚಾಗಿದೆ. ಜೂನ್ ಆ್ಯಂಡ್ ಸೆಪ್ಟೆಂಬರ್ ತನಕ ಟೆಂಪ್ರೇಚರ್ ರೈಸ್ ಆಗಿರುವಂಥ ಒಂದು ಅನಲೈಸಿಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ಕೇವಲ ಮಾನ್ಸೂನ್ ಸೀಸನಲ್ಲಿ ಅಷ್ಟೇ ಟೆಂಪ್ರೇಚರ್ ಬದಲಾವಣೆ ಆಗ್ತಾ ಇಲ್ಲ, ಪೋಸ್ಟ್ ಮಾನ್ಸೂನ್ ಸೀಸನಲ್ಲೂ ಸಹ ಟೆಂಪ್ರೇಚರು ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಸಮ್ಮರ್ ಸೀಸನ್ಗೆ ಕಂಪೇರ್ ಮಾಡಿದಾಗ ಮಾನ್ಸೂನಲ್ಲೂ ಹೆಚ್ಚಾಗಿರುವಂಥ ಕಂಡೀಷನ್ನು ಹಾಗೂ ಪೋಸ್ಟ್ ಮಾನ್ಸೂನಲ್ಲೂ ಸಹ ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಅನಲೈಸಸನ್ನು ನಾವಿಲ್ಲಿ ನೋಡ್ಬೋದು. ಹಾಗೂ IMD ಅವರು ಕೊಟ್ಟಿರುವಂತಹ ರಿಪೋರ್ಟ್ನ ಪ್ರಕಾರ ಭಾರತದ ಎವರೇಜ್ ಟೆಂಪ್ರೇಚರ್ ಎಷ್ಟಿದೆ ಅಂತ ಒಂದು ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. 1901ರಿಂದ 2020ರವರೆಗೆ ನಾವು ಕಂಪೇರ್ ಮಾಡಿದರೆ ನಮ್ಮ ಒಂದು ಟೆಂಪ್ರೇಚರ್ ಅಥವಾ ಇಂಡಿಯಾದ ಒಂದು ಆ್ಯಾವ್ರೇಜ್ ಟೆಂಪ್ರೇಚರು 0.62 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದು. ಸೊ ರೈಸ್ ಎಷ್ಟಿದೆ ಟೆಂಪ್ರೇಚರ್ ಅನ್ನೋದನ್ನು ನಾವು ಡೈರೆಕ್ಟಾಗಿ ಆನ್ಸರಲ್ಲಿ ಬಳಕೆ ಮಾಡ್ಕೋಬೋದು. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಆನ್ಸರಲ್ಲಿ ಈಸಿಯಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಆನ್ಸರು ಹೆಚ್ಚು ವೇಟೇಜನ್ನು ಪಡ್ಕೊಳ್ಳುತ್ತೆ. ಹೆಚ್ಚು ಮಾರ್ಕ್ಸನ್ನು ನೀವು ಈಸಿಯಾಗಿ ಪಡ್ಕೋಬೋದು. ಜೊತೆಗೆ ಕೆಲವೊಂದಿಷ್ಟು ರೀಜ್ನಲ್ ವೈಸ್ ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ. ಅಂದರೆ ಆ್ಯಾವ್ರೇಜ್ ಗ್ಲೋಬಲ್ ಟೆಂಪ್ರೇಚರು 4 ಡಿಗ್ರಿ ಸೆಲ್ಸಿಯಸ್ ತನೂ ಅಬೋವ್ ದ ನಾರ್ಮಲ್ ಇರುವಂಥ ಸ್ಟೇಟ್ಸ್ಗಳು ಯಾವ್ಯಾವ ಇರೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ವೇರಿಯೇಷನ್ ಏನಿದೆಯಲ್ಲ, ಅಂದರೆ ಒಂದು ರೀಜ್ನಲ್ ವೈಸ್ ಅಥವಾ ಒಂದು ಸ್ಟೇಟ್ ವೈಸ್ ನಾವು ಟೆಂಪ್ರೇಚರ್ ಡಿಫ್ರೆನ್ಸನ್ನು ನೋಡ್ತಾ ಇದ್ದೀವಲ್ಲ, ಇದು ಎಲ್ಲ ಒಂದು ಏರಿಯಾನಲ್ಲಿ ಕನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಅಂದರೆ ಈ ಒಂದು ಅನಾಮಲಿ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಅನ್ನುವಂಥದ್ದು ಇವಾಗ ನಾವು ಲ್ಯಾಂಡ್ ಲೆವೆಲಲ್ಲಿ ನೋಡಿದಾಗ ಅಥವಾ ಲ್ಯಾಂಡ್ ಸರ್ಫೇಸ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದಾಗ ಡೈಲಿ ಮಿನಿಮಮ್ ಟೆಂಪ್ರೇಚರ್ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾದಂಥ ಹಲವಾರು ಕ್ರೈಟೇರಿಯಾ ಆಧಾರದ ಮೇಲೆ ನಾವು ಈ ಒಂದು ಅನಾಮಲಿಯನ್ನು ಅಬ್ಸರ್ವ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಹೀಟ್ ವೇವ್ಸ್ನಿಂದ ಆಗುವಂಥ ಡೆತ್ಗೆ ಸಂಬಂಧಪಟ್ಟಂತೆ ಯಾವ ರೀಜನಲ್ಲಿ ಯಾವ ರೀತಿಯಂಥ ಡೆತ್ ಆಗ್ತಾ ಇದೆ, ನಾರ್ತರ್ನ್ ರೀಜನ್ ಇರ್ಬೋದು ಅಥವಾ ಸೌದರ್ನ್ ರೀಜನ್ ಇರ್ಬೋದು. ಪರ್ಟಿಕ್ಯುಲರ್ ಒಂದು ಸ್ಟೇಟ್ ಅಂತಂದರೆ ಆಂಧ್ರ ಪ್ರದೇಶನ ಅಬ್ಸರ್ವ್ ಮಾಡಿದಾಗ ಎಷ್ಟು ಈ ಒಂದು ಹೀಟ್ ವೇವ್ಸಿಂದ ಡೆತ್ ಆಗ್ತಾ ಇದೆಯಲ್ಲ, ಅದರಲ್ಲಿ ಅರ್ಧಕ್ಕರ್ಧ ಜನ ಈ ಒಂದು ಆಂಧ್ರ ಪ್ರದೇಶಕ್ಕೆ ಬಿಲಾಂಗ್ ಆಗ್ತಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ ಈ ಒಂದು ವರ್ಕಿಂಗ್ ಪಾಪ್ಯುಲೇಷನ್ ಗ್ರೂಪ್ಗಳಿದಾವಲ್ಲ, ಅಲ್ಲಿ ಹೆಚ್ಚು ನಾವು ಹೀಟ್ ವೇವ್ಸಿಂದ ಡೆತ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ರಿಪೋರ್ಟ್ಸ್ಗಳನ್ನು 3-4 ಪಾಯಿಂಟ್ಸ್ಗಳನ್ನು ನಾವು ಈಸಿಯಾಗಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಯೂಸ್ ಮಾಡ್ಕೋಬೋದು. ಸೊ ಹೀಟ್ ವೇವ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಏನು ಹೀಟ್ ವೇವ್ಸ್ ಅಂತಂದರೆ, ಇವಾಗ ನೀವಿರುವಂಥ ಒಂದು ರೀಜನ್ನ ತೆಗೆದುಕೊಳ್ಳಿ. ನೀವು ಯಾವ ಪ್ಲೇಸಲ್ಲಿದ್ದೀರಾ ಅಲ್ಲಿ ಎಷ್ಟು ಎವರೇಜ್ ಟೆಂಪ್ರೇಚರ್ ಇರುತ್ತೆ, ಆ ಒಂದು ಎವರೇಜ್ ಟೆಂಪ್ರೇಚರ್ಕಿನೂ ಮ್ಯಾಕ್ಸಿಮಮ್ 5 ಡಿಗ್ರಿ ಸೆಲ್ಸಿಯಸ್ ಅಥವಾ 6 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಟೆಂಪ್ರೇಚರು, ಅದನ್ನು ನಾವು ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಸ್ಟ್ಯಾಂಡರ್ಡ್ ಆಗಿ ಮತ್ತೆ ಇನ್ನೊಂದು ಪ್ರೋಟೋಕಾಲನ್ನು ನೋಡೋದಾದರೆ ಪ್ಲೇನ್ ರೀಜನಲ್ಲಿ
ಸರಿಸುಮಾರು 40 ಡಿಗ್ರಿ ಸೆಲ್ಸಿಯಸ್ಟು ರೀಚ್ ಆಗುವಂಥ ಟೆಂಪ್ರೇಚರ್ ಇರುವಂಥದ್ದು. ಇನ್ನು ಹಿಲ್ಲಿ ರೀಜನಲ್ಲಿ ನೋಡಿದಾಗ ಅಟ್ಲೀಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಬೇಕು. ಸೊ ಈ ಒಂದು ಕ್ರೈಟೇರಿಯಾನ ಆಧಾರದ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ, ಅದನ್ನು ನಾವು ಹೀಟ್ ವೇವ್ ಅಂತ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಹೀಟ್ ವೇವ್ಗೆ ಮೇಜರ್ ಆಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಏನಂತಂದರೆ, ಇವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪಾಪ್ಯುಲೇಷನ್ ಗ್ರೋತ್ ಹೆಚ್ಚಾಗ್ತಾ ಇದೆ. ಸೊ ಇದರಿಂದಾಗಿ ಅರ್ಬನ್ ಹೀಟ್ ಐಲ್ಯಾಂಡ್ಸ್ಗಳನ್ನು ನೋಡ್ತಾ ಇದ್ದೀವಿ, ಸಾಕಷ್ಟು ಟೆಂಪ್ರೇಚರ್ಗೆ ಸಂಬಂಧಪಟ್ಟಂಥ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಹೀಟ್ ವೇವ್ಸ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೀಟ್ ವೇವ್ಸ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಮಾಹಿತಿ ಇರಬೇಕು. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿದ್ದರೆ ಸಫಿಷಿಯೆಂಟಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಛತ್ತೀಸ್ಗಢ್ ಗೆಟ್ ನಾಡ್ ಫಾರ್ ಸ್ಕೂಲ್ ಪ್ರಾಜೆಕ್ಟ್ ಫಂಡೆಡ್ ಬೈ ವರ್ಲ್ಡ್ ಬ್ಯಾಂಕ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಸೆಕ್ಷನ್ ನಡಿನಲ್ಲಿ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಗ್ಲೋಬಲ್ ಲೆವೆಲಲ್ಲಿರುವಂಥ ಇಂಪಾರ್ಟೆಂಟ್ ಗ್ರೂಪಿಂಗ್ಸ್ ನಡಿನಲ್ಲೂ ಸಹ ನಾವು ಇದನ್ನು ನೋಡ್ಬೋದು. ಸೊ ಆರ್ಟಿಕಲಲ್ಲಿರುವಂಥ ಇಂಪಾರ್ಟೆಂಟ್ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಇವಾಗ ವರ್ಲ್ಡ್ ಬ್ಯಾಂಕು ಛತ್ತೀಸ್ಗಢ್ ಗೌರ್ಮೆಂಟಿಗೆ ಫಂಡನ್ನು ರಿಲೀಸ್ ಮಾಡಿದೆ. ಸೊ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ, ಏನು ಪ್ರೊಸೀಜರ್ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸಬೇಕು ಅಥವಾ ಕನೆಕ್ಟ್ ಮಾಡ್ಕೋಬೇಕು. ಪಾರ್ಟ್ 12 ನಾವು ಸೆಂಟರ್ ಹಾಗೂ ಸ್ಟೇಟ್ ರಿಲೇಷನನ್ನು ನೋಡ್ತಾ ಇದ್ದೀವಿ. ಭಾಗ 12ರಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಸೆಂಟರ್ ಗೌರ್ಮೆಂಟು ಹಾಗೂ ಸ್ಟೇಟ್ ಗೌರ್ಮೆಂಟು ಯಾವ ರೀತಿಯಾದಂತಹ ಬಾರೋಯಿಂಗ್ ಪ್ರೊಸೀಜರ್ ಇದೆ, ಅದರಲ್ಲೂ ಫಂಡ್ ಯಾವ ರೀತಿಯಾಗಿ ಬಾರೋ ಮಾಡ್ತವೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇವಾಗ ವರ್ಲ್ಡ್ ಬ್ಯಾಂಕು ಸ್ಟೇಟ್ ಗೌರ್ಮೆಂಟ್ ಆಗಿರುವಂಥ ಛತ್ತೀಸ್ಗಢ್ಗೆ ಇವತ್ತು ಫಂಡನ್ನು ರಿಲೀಸ್ ಮಾಡಿದೆ. ಇದಕ್ಕೆ ಫಂಡಿಗೆ ರೀಸನ್ ಏನಂತಂದರೆ, ಇಲ್ಲಿ ಸ್ಕೂಲ್ ಪ್ರಾಜೆಕ್ಟಿಗೋಸ್ಕರ. ಸೊ ಈ ಒಂದು ಫಂಡನ್ನು ಕೊಡುವಾಗ ಸ್ಟೇಟ್ ಗೌರ್ಮೆಂಟು ಯಾವ ರೀತಿಯಾದಂಥ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಸೊ ಈ ಒಂದು ಪಾರ್ಟ್ 2 ನಡಿನಲ್ಲಿ ನಾವು 2 ರೀತಿಯಾದಂಥ ಆರ್ಟಿಕಲ್ಗಳನ್ನು ಎಂಫಸೈಸ್ ಮಾಡಬೇಕು. ಆರ್ಟಿಕಲ್ 292 ಆ್ಯಂಡ್ ಆರ್ಟಿಕಲ್ 293. 292 ಏನು ಹೇಳುತ್ತೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ಇವತ್ತು ಬಾರೋಯಿಂಗ್ ಮಾಡುತ್ತೆ ಅನ್ನುವಂಥದ್ದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಬಾರೋ ಮಾಡ್ತಕ್ಕಂಥ ಒಂದು ಪ್ರೊಸೀಜರನ್ನು ಆರ್ಟಿಕಲ್ 292 ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಆರ್ಟಿಕಲ್ 293ನಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಬಾರೋಯಿಂಗ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ. ಸ್ಟೇಟ್ ಗೌರ್ಮೆಂಟು 2 ರೀತಿಯಾದಂಥ ಪ್ರೊಸೆಸನ್ನು ಫಾಲೋ ಮಾಡ್ಬೋದು. ಒಂದು, ಸೆಂಟ್ರಲ್ ಗೌರ್ಮೆಂಟ್ನ ಅಪ್ರೋಚ್ ಮಾಡಿ ಫಂಡಿಂಗನ್ನು ಪಡ್ಕೋಬೋದು, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಗ್ಲೋಬಲ್ ಆರ್ಗನೈಸೇಷನ್, ಇವಾಗ ವರ್ಲ್ಡ್ ಬ್ಯಾಂಕ್ ನೋಡ್ತಾ ಇದ್ದೀವಿ ಎಕ್ಸಾಂಪಲ್, ಇದರಿಂದ ಸಹ ಅವರು ಫಂಡಿಂಗನ್ನು ಪಡ್ಕೋಬೋದು. ಈ ಒಂದು ಆರ್ಟಿಕಲ್ 293 ನಡಿನಲ್ಲಿ ಸ್ಟೇಟ್ ಬಾರೋಯಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಪ್ರೊವಿಷನ್ ಇದೆ ಅಥವಾ ಪ್ರೊಸೀಜರ್ ಇದೆ ಅಂತಂದಾಗ, ಇವಾಗ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಸಾಲವನ್ನು ಮಾಡಿರುತ್ತೆ. ಸೊ ಫಂಡಿಂಗನ್ನು ಪಡ್ಕೊಂಡಿರುತ್ತೆ. ಆ ಒಂದು ಸಾಲವನ್ನು ತೀರ್ಸೋಕ್ಕಾಗಿರಲ್ಲ ಆ ಸ್ಟೇಟ್ಗಳು ಕಂಪಲ್ಸರಿಯಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಕನ್ಸೆಂಟನ್ನು ಪಡ್ಕೋಬೇಕು. ಯಾವಾಗ ಅಂತಂದರೆ, ಬೇರೆ ಒಂದು ಆರ್ಗನೈಸೇಷನಲ್ಲಿ ಫಂಡಿಂಗನ್ನು ತೆಗೆದುಕೊಳ್ಳುವಾಗ ಸೆಂಟ್ರಲ್ ಗೌರ್ಮೆಂಟ್ ಕನ್ಸೆಂಟ್ ಕೊಟ್ಟಾದಮೇಲೆ ಮಾತ್ರ ಅವರು ಫರ್ದರ್ ಸಾಲವನ್ನು ಪಡ್ಕೋಬೋದು ಅನ್ನುವಂಥ ಒಂದು ಪ್ರೊಸೀಜರು. ಸೊ ಎಲ್ಲ ಸ್ಟೇಟ್ಗೂ ಅನ್ವಯ ಆಗಲ್ಲ. ಯಾವ ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಲವನ್ನು ಹೊಂದಿದೆ, ಸಾಲವನ್ನು ತೀರಿಸ್ಲಿಕ್ಕೆ ಆಗಿರಲ್ಲ, ಆ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪರ್ಮಿಷನನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಸಾಲಿಡ್ ಸ್ಟೇಟ್ಮೆಂಟು. ಇದು ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಬಹುದು. ಹಾಗಾಗಿ ಇದರ ಬಗ್ಗೆ ನಿಮಗೆ ಗಮನ ಇರಲಿ. ಇದು ಆರ್ಟಿಕಲ್ 293 ನಡಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಪ್ರೊಸೀಜರನ್ನು ಅಥವಾ ಯಾವ ರೀತಿಯಾಗಿ ಪ್ರೊಜೆಕ್ಟಿಂಗ್ ಫಂಡಿಂಗ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಪ್ರಾಜೆಕ್ಟನ್ನು ಎಕ್ಸಿಕ್ಯೂಷನ್ ಮಾಡಲಾಗುತ್ತೆ, ಇವೆಲ್ಲವನ್ನು ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರುವಂತಹ ಪಾಯಿಂಟ್ ಅಂತಂದರೆ, ಇವಾಗ ಸ್ಟೇಟ್ ಗೌರ್ಮೆಂಟ್ ಫಂಡಿಂಗ್ ತೊಗೊಳೋದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯಾದಂತಹ ಪ್ರೊಸೀಜರ್ ಇದೆ, ಸೊ ಯಾವ ರೀತಿಯಾದಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ಸನ್ನು ಜಾಸ್ತಿ ನೋಡ್ತಾ ಇರ್ತೀವಿ. ಹಾಗಾಗಿ ನ್ಯೂಸಲ್ಲಿ ಬಂದಿರುವಂತಹ ಈ ಎಲ್ಲ ಟಾಪಿಕ್ಸ್ಗಳನ್ನು ನೀವು ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ಸ್ಗೆ ಕನೆಕ್ಟ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಆನ್ಸರನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಸೆಂಟರ್ ಟು ಪ್ರಮೋಟ್ ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಷನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹಾಗೂ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸ್ಪೀಚಸ್ ಆಗಿನೂ ಕನ್ಸಿಡರ್ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್ ಪ್ಲ್ಯಾಂಟ್ ಸ್ಪೀಚಸ್ ಆಗುತ್ತೆ. ಹಾಗಾಗಿ ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಈಸಿಯಾಗಿ ನಿಮಗೆ ಟೈಟಲ್ ನೋಡಿದರೆ ಗೊತ್ತಾಗುತ್ತೆ. ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಷನ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಪ್ರಮೋಷನನ್ನು ಮಾಡ್ತಾ ಇದೆ. ಸೊ ನಾವು ಈ ಒಂದು ಕಲ್ಟಿವೇಷನನ್ನು ಟಾರ್ಗೆಟ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಬೆನಿಫಿಟ್ ಇದೆ. ಬೇಸಿಕಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು ಎಕ್ಸೋಟಿಕ್ ಫ್ರೂಟ್ ಆಗಿದೆ. ಇದರ ಒಂದು ಬೆನಿಫಿಟ್ಟು ಇವಾಗ ಹೆಚ್ಚಾಗ್ತಾ ಇದೆ. ಅಂದರೆ ಮಾರ್ಕೆಟಲ್ಲಿ ಇರ್ಬೋದು ಅಥವಾ ಗ್ಲೋಬಲ್ ಲೆವೆಲಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ನಾವು ಹೆಚ್ಚು ಕಲ್ಟಿವೇಟ್ ಮಾಡಬೇಕು ಅನ್ನುವಂಥ ಒಂದು
ಫೋಕಸನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಸ್ಟೇಟ್ ಗೌರ್ಮೆಂಟ್ಗೆ ಫಂಡಿಂಗನ್ನು ಮಾಡ್ತಾ ಇರೋದನ್ನು ನೋಡ್ಬೋದು. ಅದರಲ್ಲೂ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ನಡಿನಲ್ಲಿ ಇದು ಸಪೋರ್ಟನ್ನು ಮಾಡ್ತಾ ಇದೆ. ಸ್ಪೆಸಿಫಿಕ್ ಟಾರ್ಗೆಟನ್ನು ಇದರಲ್ಲಿ ಹಾಕ್ಕೊಂಡಿದೆ ಅನ್ನುವಂಥದ್ದು. ಸೊ ಡ್ರ್ಯಾಗನ್ ಫ್ರೂಟನ್ನು ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಕು? ಇವತ್ತು ಕಾಸ್ಟ್ ಎಫೆಕ್ಟಿವ್ ಆಗಿರುವಂತೆ ಗ್ಲೋಬಲ್ ಡಿಮ್ಯಾಂಡನ್ನು ಮೀಟ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ದಿನಗಳಲ್ಲಿ ಬೇಕಾಗಿರುವಂಥ ಒಂದು ಸಪ್ಲೈಯನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ ಸರ್ಕಾರ ಈ ಒಂದು ಪ್ರಾಜೆಕ್ಟನ್ನು ಕೈ ಹಾಕ್ಕೊಂಡಿದೆ ಅಂತಂದಾಗ ಇದರ ಇಂಪಾರ್ಟೆನ್ಸ್ ಏನಂತ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಇದನ್ನು ನಾವು ಬೇಸಿಕಲಿ ನೋಡಿದಾಗ ಹೆಲ್ತ್ ಬೆನಿಫಿಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಡಯಾಬಿಟಿಕ್ ಪೇಷಂಟ್ಸ್ ಇದನ್ನು ಬಳಕೆ ಮಾಡ್ತಾ ಇರ್ಬೋದು, ಅಥವಾ ಇದರ ಒಂದು ಕ್ಯಾಲೋರೀಸ್ ಏನಿದೆಯಲ್ಲ ಅದು ತುಂಬ ಕಡಿಮೆ ಇರೋದ್ರಿಂದ ಮತ್ತು ಹೈ ನ್ಯೂಟ್ರಿಷನ್ ಆಗಿರುವಂಥ ಐರನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಈ ರೀತಿಯಾದಂಥ ಇಂಪಾರ್ಟೆಂಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಇರೋದ್ರಿಂದ ನಾವು ಇದನ್ನು ಇಂಪಾರ್ಟೆಂಟ್ಲಿ ಇವಾಗ ಪ್ರಮೋಟ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು. ಸೊ ಒಟ್ಟಾರೆಯಾಗಿ ಇದರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗಿರೋದ್ರಿಂದ ಇವಾಗ ಮಾರ್ಕೆಟಲ್ಲಿ ಹೆಚ್ಚು ಡಿಮ್ಯಾಂಡ್ ಆಗ್ತಾ ಇದೆ. ಹೆಚ್ಚು ಜನ ಇವತ್ತು ಡಯಟ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ, ಅವರ ಒಂದು ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ, ಲೋ ಕ್ಯಾಲೋರಿಯನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಡ್ರ್ಯಾಗನ್ ಫ್ರೂಟಿಗೆ ಹೆಚ್ಚು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಂದರೆ ಗುಜರಾತ್ ಗೌರ್ಮೆಂಟು ಈ ಒಂದು ಡ್ರ್ಯಾಗನ್ ಫ್ರೂಟ್ಗೆ ನೇಮನ್ನು ಕೊಟ್ಟಿದ್ದಾರೆ. ಕಮಲಮ್ ಅನ್ನುವಂಥ ಅಥವಾ ಲೋಟಸ್ ಅನ್ನುವಂಥ ಒಂದು ನೇಮನ್ನು ನೋಡ್ಬೋದು. ಸೊ ನಾರ್ಮಲಿ ಈಗ ಕಮಲಮ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದಾಗ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ಡ್ರ್ಯಾಗನ್ ಫ್ರೂಟ್ ಅನ್ನುವಂಥದ್ದು, ಇದು ಎಕ್ಸೋಟಿಕ್ ಫ್ರೂಟ್ ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಈ ಒಂದು ಕಲ್ಟಿವೇಷನ್ಗೆ ರಿಲೇಟೆಡ್ ಇರುವಂತೆ ಇನ್ಫ್ರಾಸ್ಟ್ರಕ್ಚರನ್ನು ಪ್ರಮೋಟ್ ಮಾಡೋದಾಗಲಿ ಅಥವಾ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಲಿ, ಈ ರೀತಿಯಾಗಿ ಹಲವಾರು ಬೆನಿಫಿಟ್ಸನ್ನು ಫಾರ್ಮರ್ಗೂ ಹೆಲ್ಪ್ ಆಗುವಂತೆ ಹಾಗೂ ಇದರಿಂದ ಮಾರ್ಕೆಟ್ಗೆ ಬೇಕಾಗಿರುವಂಥ ಒಂದು ಡಿಮ್ಯಾಂಡನ್ನು ಸಹ ಫುಲ್ಫಿಲ್ ಮಾಡುವಂಥ ಒಂದು ಸಿಚುವೇಷನ್ಸನ್ನು ಅಥವಾ ವಿನ್ ವಿನ್ ಸಿಚುವೇಷನ್ಸನ್ನು ಇವತ್ತು ಸರ್ಕಾರ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಲ್ ಡೆವಲಪ್ ಸ್ಕಿಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಯೂತ್ ಸೇಸ್ PM. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಎಜುಕೇಷನ್ ನಡಿನಲ್ಲೂ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಇಂಪ್ಲಿಮೆಂಟೇಷನ್ ಅಥವಾ ಎಕ್ಸಿಕ್ಯೂಷನ್ ಯಾವ ರೀತಿಯಾಗಿರಬೇಕು ಅಂತ ಕಾನ್ಫರೆನ್ಸನ್ನು ವಾರಣಾಸಿಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಎಕ್ಸಾಕ್ಟ್ ನೇಮ್ ಅಂತಂದರೆ ಅಖಿಲ ಭಾರತೀಯ ಶಿಕ್ಷಾ ಸಮಾಗಮ, ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂಥ ಒಂದೆರಡು ಪಾಯಿಂಟ್ಸ್ಗಳು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಬಳಕೆ ಮಾಡ್ಕೋಬೋದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ರಿಲೇಟೆಡ್ ಇರುವಂತೆ ಒಂದು ಸಪ್ರೇಟ್ ವಿಡಿಯೋನ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇದು ಆಲ್ರೆಡಿ ಮಾಡಿದ್ದಾರೆ. ಸೊ ಅದನ್ನು ನೀವು ಒಂದು ಸರ್ತಿ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಿಮಗೆ ಕಂಪ್ಲೀಟಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೊವಿಷನ್ಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ನಾವು ನೋಡೋ ಪ್ರಕಾರ ಪ್ರಧಾನಮಂತ್ರಿಜಿಯವರು ಯಾವ ರೀತಿಯಾಗಿ ಎಂಫಸೈಸ್ ಮಾಡಿದ್ದಾರೆ ಅಂತ 2 ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ, ನಮ್ಮ ಒಂದು ಎಜುಕೇಷನ್ ಸಿಸ್ಟಮು ಇವತ್ತು ಬ್ರಿಟಿಷರಿಂದ ಬಾರೋ ಮಾಡ್ಕೊಂಡಿರುವಂಥದ್ದು. ಅಂದರೆ ಬ್ರಿಟಿಷರು ಯಾವ ರೀತಿಯಾಗಿ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರಲ್ಲ ಅದೇ ಒಂದು ಬಿಲೀಫ್ ಸಿಸ್ಟಮಿಂದ ನಮ್ಮ ಎಜುಕೇಷನ್ ವರ್ಕ್ ಆಗ್ತಾ ಇದೆ. ಸೊ ಈ ಒಂದು ಬದಲಾವಣೆಯನ್ನು ನಾವು ಮಾಡಬೇಕು. ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಿಂದ ಈ ಒಂದು ನ್ಯಾರೋ ಥಿಂಕಿಂಗ್ ಏನಿದೆಯಲ್ಲ ಇದನ್ನು ನಾವು ಮಾಡರ್ನಲ್ಲಿ ಏನು ಐಡಿಯಾ ಇದೆ ಅದಕ್ಕೆ ಕನೆಕ್ಟ್ ಮಾಡುವಂತೆ ಬೇಕಾಗಿರುವಂಥ ಬದಲಾವಣೆಯನ್ನು ನಮ್ಮ ಎಜುಕೇಷನಲ್ ಸಿಸ್ಟಮಲ್ಲಿ ತರಬೇಕು ಅನ್ನುವಂಥದ್ದನ್ನು 21st ಸೆಂಚುರಿಯಲ್ಲಿ ಯಾವ ರೀತಿಯಾಗಿ ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕಂಗೆ ನಮ್ಮ ಎಜುಕೇಷನ್ ಸಿಸ್ಟಮು ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು ಹಾಗೂ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಾಲೆಂಜಸ್ಗಳನ್ನು ನೋಡ್ತೀವಿ. ಇನ್ನು ಸೊಸೈಟಿ ವೈಸ್ ನೋಡ್ಬೋದು ಅಥವಾ ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ರೀಸೈಕ್ಲಿಂಗ್ ಸಿಸ್ಟಮ್ಸ್ ಇರ್ಬೋದು, ಅಂದರೆ ವೇಸ್ಟ್ಗೆ ಸಂಬಂಧಪಟ್ಟಂಥ ರೀಸೈಕ್ಲಿಂಗ್ ಇರ್ಬೋದು, ಎಲ್ಲ ಒಂದು ಅಪೋರ್ಚುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಮೇಲೂ ನಾವು ವರ್ಕ್ ಮಾಡಬೇಕು. ಯಾವ ರೀತಿಯಾಗಿ ಇವಾಗ ನ್ಯೂ ಸಿಸ್ಟಮ್ ಇದೆ, ಮಾಡರ್ನ್ ಪ್ರೊಸೆಸ್ ಇದೆ, ಅದಕ್ಕೆ ರಿಕ್ವೈರ್ಡ್ ಆಗಿರುವಂಥ ಒಂದು ಎಜುಕೇಷನನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಪಾಯಿಂಟ್ಸನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನು ಮತ್ತೆ ನಾವು ಇವತ್ತು ರಿವಿಷನ್ ಮಾಡಬೇಕು. ನೀವು ಆ ಒಂದು ವಿಡಿಯೋನ ವಾಚ್ ಮಾಡೋದ್ರ ಮುಖಾಂತರ ಡೀಟೇಲ್ಸನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಅ ಕಮ್ಯುನಿಟಿ ಆ್ಯಂಡ್ ಅ ಹೆಲ್ತ್ ಇಶ್ಯೂ ಆಫ್ ಕನ್ಸರ್ನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಇಶ್ಯೂಸ್ ರಿಲೇಟೆಡ್ ಟು ದ ಜೆಂಡರ್ಸ್ ವೆಲ್ಫೇರ್ ಸ್ಕೀಮ್ ಈ ರೀತಿಯಾದಂಥ ಸಬ್ ಟಾಪಿಕ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಮೇನ್ಸ್ ಪರ್ಸ್ಪೆಕ್ಟಿವ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ LGBTQAI ಕಮ್ಯುನಿಟಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮೆಂಟಲ್ ಇಲ್ನೆಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ, ಸೊ ಸರ್ಕಾರ ಲಾಂಗ್ ಟರ್ಮಲ್ಲಿ ಯಾವ ರೀತಿಯಾದಂಥ ಸೊಲ್ಯೂಷನ್ನ ತರಬೇಕು, ಅದು ಕಾಂಪ್ರಿಹೆನ್ಸಿವ್ ಆಗಿರಬೇಕು, ಎಲ್ಲ ಕಮ್ಯುನಿಟಿಯನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳುವಂತೆ ಮತ್ತು ನಮ್ಮ ಸೊಸೈಟಿ ಸ್ಟ್ರಕ್ಚರನ್ನು ಸಹ ಡಿಸ್ಟರ್ಬ್ ಮಾಡದೇ ಇರುವಂತಹ ಚೇಂಜಸನ್ನು ತರಬೇಕು ಅನ್ನೋದ್ರ ಬಗ್ಗೆ ಡೈಮೆನ್ಷನ್ಸನ್ನು ಕವರ್ ಮಾಡಿದ್ದಾರೆ.
ಸೊ ಈ ಒಂದು LGBTQI ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಾಲ್ಸಾ ಅನ್ನುವಂಥದ್ದು ಇಂಪಾರ್ಟೆಂಟ್. ನಾಲ್ಸಾ ಜಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಈ ನಾಲ್ಸಾ ನಡಿನಲ್ಲಿ ಈ ಒಂದು ಕಮ್ಯುನಿಟಿಗೆ ಲೀಗಲ್ ಸ್ಟೇಟಸನ್ನು ಕೊಡಲಾಯಿತು ಸೆಕ್ಷನ್ 377. ಸೊ ಇದು ನಮಗೆ ಇಂಪಾರ್ಟೆಂಟ್. ಇಷ್ಟೆಲ್ಲ ನಾವು ಬದಲಾವಣೆಯನ್ನು ಮಾಡಿದರೂ ಸಹ ಈ ಒಂದು ಕಮ್ಯುನಿಟಿನಲ್ಲಿ ಇವತ್ತು ಮೆಂಟಲ್ ಇಲ್ನೆಸ್ ಅನ್ನುವಂಥದ್ದು ಒಂದು ರಿಸ್ಕ್ ಆಗಿ ಕಾಣ್ತಾ ಇದೆ. ಸೊ ಈ ಒಂದು ರಿಸ್ಕನ್ನು ತಡೆ ಹಾಕಲಿಕ್ಕೆ ಈ ಒಂದು ನಾಲ್ಸಾ ಆ್ಯಕ್ಟ್ಗೂ ಸಹ ಆಗಿಲ್ಲ. ಇದು ಸಕ್ಸಸ್ ಏನೋ ಆಗಿದೆ, ಒಳ್ಳೆ ಸ್ಟೇಟಸ್ ಏನೋ ಅವ್ರು ಕೊಟ್ಟಿದ್ದೀವಿ, ಆದರೆ ಮೆಂಟಲ್ ಇಲ್ನೆಸ್ಸನ್ನು ಅಡ್ರೆಸ್ ಮಾಡೋದ್ರಲ್ಲಿ ಇದು ಫೇಲ್ ಆಗಿದೆ ಅನ್ನುವಂಥದ್ದನ್ನು. ಯಾಕೆಂದರೆ ಬೇಸಿಕಲಿ ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಮ್ಮ ಸೊಸೈಟಿನಲ್ಲಿ ಯಾವ ರೀತಿಯಾದಂತಹ ಅವಹೇಳನ ಇದೆಯಲ್ಲ, ಅದು ಅವರ ಒಂದು ಮೈಂಡಲ್ಲಿ ಡೀಪಾಗಿ ಕುತ್ಕೊಂಡ್ಬಿಟ್ಟಿದೆ. ಅಂದರೆ ಒಂದು ಸ್ಟಿಗ್ಮಾವನ್ನು ಕ್ರಿಯೇಟ್ ಮಾಡಿದೆ. ಸೊ ಯಾವ ರೀತಿಯಾದಂತಹ ಸಿಚುವೇಶನ್ಸ್ಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಇವತ್ತು ಅವರ ಒಂದು ಸೆಲ್ಫ್ ವರ್ತ್ ಮೇಲೆ ಕ್ವಶನ್ ಮಾಡ್ತಾ ಇದೆ. ಸೆಲ್ಫ್ ಸಫರಿಂಗ್ ಇರ್ಬೋದು, ಸೆಲ್ಫ್ ಹೇಟ್ ಇರ್ಬೋದು. ಈ ರೀತಿಯಾಗಿ ಅವರ ಒಂದು ಇಮೇಜನ್ನು ಸೊಸೈಟಿ ಇವತ್ತು ಡಿಸೈಡ್ ಮಾಡ್ತಾ ಇದೆ. ಯಾಕೆಂದರೆ ಇದು ನಮ್ಮ ಒಂದು ಸೊಸೈಟಿನಲ್ಲಿ ಒಂದು ಸ್ಟಿಗ್ಮಾ ಆಗಿ ಕ್ರಿಯೇಟ್ ಆಗಿದೆ. ಲಾನ ಮುಖಾಂತರ ನಾವು ಬದಲಾವಣೆ ಮಾಡಿದ್ರೂ ಸಹ ಸಾಕಷ್ಟು ಚಾಲೆಂಜಸ್ ಇದೆ. ಸೊ ಈ ಎಲ್ಲ ಸ್ಟಿಗ್ಮಾ ಇಂಡಿವಿಜುವಲ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಹಾಗಾಗಿ ಅವರು ಹೆಲ್ಪನ್ನು ಕೇಳೋದ್ರಲ್ಲೂ ಸಹ ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಸ್ಟಿಗ್ಮಾ ಆ್ಯಂಡ್ ಸಫರಿಂಗ್ ಯಾವ ರೀತಿಯಾಗಿ ಒಬ್ಬ ಇಂಡಿವಿಜುವಲ್ ಲೆವೆಲಲ್ಲಿ ಅಥವಾ ಈ ಒಂದು ಕಮ್ಯುನಿಟಿ ಮೆಂಬರಲ್ಲಿ ಇವತ್ತು ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಥಿನ್ ಲೇಯರನ್ನು ನೀವು ಅರ್ಥ ಮಾಡ್ಕೋಬೇಕು. ಜೆಂಡರ್ ಅಂತ ಮೆನ್ಷನ್ ಮಾಡಿರ್ತಾರೆ ಮತ್ತು ಸೆಕ್ಸ್ ಅಂತಲೂ ಸಹ ಮೆನ್ಷನ್ ಮಾಡಿರ್ತಾರೆ. ಬೇಸಿಕಲಿ ಸೆಕ್ಸ್ ಅಂತಾಗ ಬರ್ತ್ ಆದಾಗ ಒಂದು ಬೇಬಿ ಯಾವ ರೀತಿಯಾದಂತಹ ಅವರ ಒಂದು ಬಯಾಲಜಿಕಲ್ ಕಂಡೀಷನ್ ಇರುತ್ತಲ್ಲ, ಅದನ್ನು ನಾವು ಸೆಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಬಯಾಲಜಿಕಲ್ ಆರ್ಗನೈಸೇಷನ್ ಮೇಲೆ ಸೆಕ್ಸನ್ನು ನಾವು ಡಿಟರ್ಮೈನ್ ಮಾಡ್ತೀವಿ. ಆದರೆ ಜೆಂಡರ್ ಅಂತ ಬಂದಾಗ ಸೊ ಇದು ಸೊಸೈಟಿ ಡಿಸೈಡ್ ಮಾಡಿರುತ್ತೆ. ಇವಾಗ ಮೇಲ್ ಅಥವಾ ಫೀಮೇಲ್ ಅಂತಂದಾಗ ಮೇಲ್ ಯಾವ ರೀತಿಯಾಗಿ ಸೊಸೈಟಿನಲ್ಲಿ ಬಿಹೇವಿಯರ್ ಮಾಡಬೇಕು, ಯಾವ ರೀತಿಯಾದಂಥ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ಸೊ ಅವರ ಒಂದು ಆ್ಯಕ್ಟಿವಿಟೀಸ್ನ ಆಧಾರದ ಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಸೊ ಜೆಂಡರ್ ಅನ್ನುವಂಥದ್ದು ಬ್ರಾಡರ್ ಆಸ್ಪೆಕ್ಟ್ ಆಗುತ್ತೆ. ಸೆಕ್ಸ್ ಅನ್ನುವಂಥದ್ದು ಬಯಾಲಜಿಕಲ್ ಟರ್ಮ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಬರ್ತ್ ಟೈಮಲ್ಲಿ ಯಾವ ರೀತಿಯಾಗಿ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅದನ್ನು ನಾವು ನಾರ್ಮಲಿ ಸೆಕ್ಸ್ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಬೇಸಿಕಲಿ ಸೆಕ್ಸ್ ಅನ್ನುವಂಥದ್ದು ಹುಟ್ಟಿದ ಸಮಯದಲ್ಲಿ ಗೊತ್ತಾಗಿರುವಂಥದ್ದು. ಜೆಂಡರ್ ಅನ್ನುವಂಥದ್ದು ಸೊಸೈಟಿ ಕೆಲವೊಂದಿಷ್ಟು ಸರ್ತಿ ಡಿಟರ್ಮೈನ್ ಮಾಡುತ್ತೆ. ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ, ಈ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಕ್ಕಂಥ ವ್ಯಕ್ತಿಯ ಒಂದು ಬಯಾಲಜಿಕಲಿ ಯಾವ ರೀತಿಯಾಗಿದ್ದಾನೆ ಅನ್ನೋದು ಲೇಟರ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಹಂತದಲ್ಲಿ ಸೊಸೈಟಿ ಡಿಟರ್ಮೈನ್ ಮಾಡಿರುತ್ತೆ ಒಂದು ಜೆಂಡರ್ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಮೇಲ್ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಫೀಮೇಲ್ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಅನ್ನುವಂಥದ್ದು. ಇದೊಂದು ಅವ್ರಿಗೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಿರುತ್ತೆ. ಓಪನ್ ಆಗಿ ಅವರು ಹೇಳ್ಕೊಳ್ಳುವಂತನೂ ಇಲ್ಲ, ಯಾಕೆಂದರೆ ಸೊಸೈಟಿಯಲ್ಲಿ ಇರ್ತಕ್ಕಂಥ ಈ ಒಂದು ಸ್ಟಿಗ್ಮಾ. ಹಾಗಾಗಿ ಈ ಒಂದು ಕಮ್ಯುನಿಟಿ ಇವತ್ತು ಕಾಸ್ಟ್ ಸಂಬಂಧಪಟ್ಟಂತೆ ಇರ್ಬೋದು, ಕ್ಲಾಸ್ ಇರ್ಬೋದು, ಅಥವಾ ಇವಾಗ ರಿಲಿಜಿಯಸ್ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಷನ್ಸ್ಗಳು ಇವಾಗ ಸೊಸೈಟಿನಲ್ಲಿ ನಡೀತಾ ಇದೆ. ಈವನ್ ಇಂಥ ಎಲ್ಲ ಕಂಡೀಷನಲ್ಲೂ ಸಹ ಅವರು ತಮ್ಮ ಒಂದು ಫ್ಯಾಮಿಲೀಸ್ಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಿಗಿರ್ಬೋದು ಹೇಳ್ಕೊಳ್ಳೋಕ್ಕೂ ಸಹ ಆಗ್ತಾ ಇರುವಂಥದ್ದು. ತಾವು ಏನು ಫೀಲ್ ಮಾಡ್ಕೊತಾರೆ ಅನ್ನೋದನ್ನು ಹೇಳಲಿಕ್ಕೆ ಆಗ್ತಿಲ್ಲ. ಇದು ಸಹ ಅವರ ಒಂದು ಮೆಂಟಲ್ ಇಲ್ನೆಸ್ಗೆ ಹಾದಿ ಮಾಡಿಕೊಟ್ಟಿದೆ. ಸೊ ಒಂದು ಸೊಸೈಟಿಗೆ ಸಂಬಂಧಪಟ್ಟಂತೆ ಸೊಸೈಟಿಯಲ್ಲಿರ್ತಕ್ಕಂಥ ಸ್ಟ್ರಿಕ್ಟ್ ರೂಲ್ಸ್ ಇರ್ಬೋದು, ಅಥವಾ ಜೆಂಡರ್ಗೆ ಸಂಬಂಧಪಟ್ಟಂಥ ಏನೊಂದು ಐಡಿಯಾ ಇದೆಯಲ್ಲ, ಅದನ್ನು ಸಹ ಇವತ್ತು ಮೆಂಟಲ್ ಇಲ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಬ್ರಾಡರ್ ಆಸ್ಪೆಕ್ಟಲ್ಲಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಅಥವಾ ಯಾವ ರೀತಿಯಾದಂಥ ಕಾರಣ ಇದೆ ಅಂತ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು. ಜೊತೆಗೆ ಇವರು ಎಷ್ಟು ವಲ್ನರಬಲ್ ಇರ್ತಾರೆ ಅಂತಂದರೆ ರೆಸ್ಟ್ ಆಫ್ ದ ಸೊಸೈಟಿ, ಬೇರೆ ಒಂದು ನಾರ್ಮಲ್ ಮನುಷ್ಯನನ್ನು ಕಂಪೇರ್ ಮಾಡಿದಾಗ 2.4 ಟೈಮ್ಸ್ ಇವರು ಇವತ್ತು ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಒಳಗಾಗುವಂಥ ಸಾಧ್ಯತೆ ಇರುವಂಥದ್ದು. ಸೊ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಇನ್ಅಡಿಕ್ವೇಟ್ ಇದೆ. ನಾವು ಇವರ ಒಂದು ಹೆಲ್ತನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಹೆಚ್ಚು ಫೋಕಸನ್ನು ಮಾಡಿಲ್ಲ, ಸರ್ಕಾರ ಹೆಚ್ಚು ಪಾಲಿಸಿಯನ್ನು ತರ್ತಿಲ್ಲ ಅನ್ನುವಂಥದ್ದು. ಇವಾಗ ಸಾಕಷ್ಟು ಸೈಕ್ಯಾಟ್ರಿಸ್ಟ್ಗಳ ಒಂದು ಐಡಿಯಾ ಮೇಲೆ ಅವರ ಒಂದು ಡಿಪ್ರೆಷನ್ಗೆ ಕಾರಣ ಏನಂತಂದರೆ, ಇವಾಗ ಒಂದು ಎಂಪವರ್ಡ್ ಪರ್ಸನ್ನು ಸಹ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಈ ಒಂದು ಸ್ಟಿಗ್ಮಾದಿಂದ ಬಳಲ್ತಾ ಇದ್ದಾರೆ, ಅಥವಾ ಇವರು ತಮ್ಮ ಒಂದು ಜೆಂಡರನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ, ತಮ್ಮ ಒಂದು ಸೆಕ್ಸ್ ಓರಿಯೆಂಟೇಷನನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ. ಈವನ್ ಅವರು ಎಂಪವರ್ಡ್ ಇದ್ರೂ ಸಹ ಅವರ ಒಂದು ಮೈಂಡಲ್ಲಿ ಏನಿರುತ್ತೆ ಅಂದರೆ ತಾವು ಈ ಒಂದು ಸೊಸೈಟಿಯಿಂದ ಹೊರಗೆ ಇದ್ದವರು ಅನ್ನುವಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ತಂದಿದೆ, ರಾಹತ್ ಪ್ರಾಜೆಕ್ಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರಲ್ಲಿ ಅವ್ರಿಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಮೆಂಟಲ್ ಇಲ್ನೆಸ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಕೇರ್ ಸರ್ವಿಸನ್ನು ಪಡ್ಕೋಬೋದು. ಅವರಿಗೆ ಯಾವ ರೀತಿಯಾದಂಥ ಸೋಷಿಯಲ್ ಸ್ಟಿಗ್ಮಾ ಇದೆ, ಸೊಸೈಟಿಯಿಂದ ಯಾವ ರೀತಿಯಾದಂಥ ಬಹಿಷ್ಕಾರ ಇದೆಯಲ್ಲ, ಅದನ್ನು ತಮ್ಮ ಒಂದು ಮೆಂಟಲಿ ಸ್ಟ್ರೆಸ್ ಇದ್ದಾಗ ಅದನ್ನು ಹೇಳ್ಕೊಳ್ಳಿಕ್ಕಾಗಲಿ ಅಥವಾ ಸರ್ವಿಸನ್ನು ಪಡ್ಕೊಳ್ಳಿಕ್ಕಾಗಲಿ ತಂದಿರುವಂಥ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅನ್ನುವಂಥದ್ದು. ಇದನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು.
ಅಷ್ಟೇ ಅಲ್ಲದೆ ಪ್ಯಾಂಡಮಿಕ್ನ ಸಂದರ್ಭದಲ್ಲೂ ಸಹ ಅವರು ಹೆಚ್ಚು ಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಇವರ ಒಂದು ಸ್ಟ್ರೆಸ್ ಆ್ಯಕ್ಟಿವಿಟೀಸ್ ಇನ್ನೂ ಜಾಸ್ತಿ ಆಗಿದೆ ಎನ್ನುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ನಾವು ಟೋಟಲ್ ಆಗಿ ಒಂದು ಪ್ರಾಪರ್ ಅಪ್ರೋಚನ್ನು ಕೊಡಬೇಕು ಅಥವಾ ಒಂದು ಸೊಲ್ಯೂಷನ್ನ ಕೊಡಬೇಕು ಅಂತಂದರೆ ಸಾಕಷ್ಟು ಲೆವೆಲಲ್ಲಿ ಇದು ವರ್ಕ್ ಆಗಬೇಕು. ಇವಾಗ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು ಅಥವಾ ಇವಾಗ ಸ್ಟೇಕ್ ಹೋಲ್ಡರ್ಸ್ ಎಂಗೇಜ್ ಆಗ್ತಾ ಇರ್ತಾರಲ್ಲ ಅವರೆಲ್ಲರೂ ಸಹ ಇವ್ರಿಗೂ ಬೆನಿಫಿಟ್ ಆಗುವಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ಬೇಕು. ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಲ್ಲಿನೂ ಸಹ ಅವೇರ್ನೆಸ್ಸನ್ನು ತರಬೇಕು. ಕಮ್ಯುನಿಟೀಸ್ ಲೆವೆಲಲ್ಲಿ ಇರ್ಬೋದು ಮತ್ತು ಪ್ರೈಮರಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಅಥವಾ ಹೆಲ್ತ್ ಪ್ರೊಫೆಷನಲ್ಸ್ಗಳಿರ್ಬೋದು, ಅದರಲ್ಲೂ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸನ್ನು ಫೋಕಸ್ ಮಾಡೋದಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಹಲವಾರು ಲೆವೆಲಲ್ಲಿ ಅವರ ಒಂದು ಮೆಂಟಲ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ ನಾವು ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಬೇಕು. ಸೊ ಪ್ರಯಾರಿಟಿ ವೈಸ್ ಇವಾಗ ಸರ್ಕಾರ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಮ ಒಂದು ಸೊಸೈಟಿನಲ್ಲಿ ಅವರು ಇಂಪಾರ್ಟೆಂಟ್ ಪಾರ್ಟ್ ಆಗಿರೋದ್ರಿಂದ ಅವ್ರಿಗೂ ಸಹ ಬೇಕಾಗಿರುವಂಥ ಒಂದು ಡೆವಲಪ್ಮೆಂಟ್ಗೆ ಇವತ್ತು ಸರ್ಕಾರ ಫಂಡಿಂಗನ್ನು ಮಾಡಬೇಕು. ಸಾಕಷ್ಟು ಹಂತದಲ್ಲಿ ಇವಾಗ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಸಾಕಷ್ಟು ಸ್ಟೇಕ್ ಹೋಲ್ಡರ್ಸ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ ಹಲವಾರು ಸೆಕ್ಟರಲ್ಲಿ ಇವರಿಗೆ ಸಂಬಂಧಪಟ್ಟಂಥ ಒಂದು ಅಪ್ರೋಚನ್ನು ತರಬೇಕು ಅಥವಾ ಪಾಲಿಸೀಸ್ಗಳನ್ನು ತರಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಏನು ಅವೇರ್ನೆಸ್ ಅಂತಂದರೆ ಈ ರೀತಿಯಾದಂತಹ ಎಲ್ಲ ಕಂಡೀಷನ್ಸ್ ಕ್ರಿಯೇಟ್ ಆಗಿರೋ ಕಾರಣ ಅಂತಂದರೆ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ಸ್ಟಿಗ್ಮಾ ಅಲ್ವಾ. ಈ ಒಂದು ಸ್ಟಿಗ್ಮಾವನ್ನು ನಾವು ಬಿಹೇವಿಯರ್ ಲೆವೆಲಲ್ಲಿ ಬದಲಾವಣೆ ಮಾಡುವಂತಹ ಪಾಲಿಸಿಯನ್ನು ತರಬೇಕು. ಸೊ ಬಿಹೇವಿಯರ್ ಲೆವೆಲಲ್ಲಿ ಒಂದು ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಬೇಕು. ಸೊ ಇವಾಗ ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸನ್ನು ತೆಗೆದುಕೊಂಡಾಗ ಅಲ್ಲಿನೇ ಸಹ ನಾವು ಸ್ಟಾರ್ಟಿಂಗ್ ಅವೇರ್ನೆಸ್ಸನ್ನು ಕೊಟ್ಟರೆ ಲಾಂಗ್ ಟರ್ಮಲ್ಲಿ ಪ್ಯಾರಲಾಗಿ ನಾವು ಅವರ ಒಂದು ಸ್ಟಿಗ್ಮಾವನ್ನು ತೆಗೆದು ಹಾಕ್ಬೋದು. ಅವರ ಒಂದು ಮೈಂಡ್ಸೆಟ್ಟು ಬದಲಾವಣೆ ಆಗುತ್ತೆ ಮತ್ತು ಸೊಸೈಟಿಯಲ್ಲಿರ್ತಕ್ಕಂಥ ಎಜುಕೇಟೆಡ್ ಯೂತ್ಗಳು ಅವರನ್ನು ಟ್ರೀಟ್ ಮಾಡ್ತಕ್ಕಂಥ ವೇನು ಸಹ ಡಿಫ್ರೆಂಟ್ ಆಗುತ್ತೆ. ಸೊ ಎಜುಕೇಷನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿಯಾಗಿ ರಾಹತ್ ಪ್ರಾಜೆಕ್ಟು ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ ಇದು ಯಾವ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಅವರ ಒಂದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಸರ್ವಿಸನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ತರಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಒಟ್ಟಾರೆಯಾಗಿ ಅಥವಾ ಹೋಲಿಸ್ಟಿಕ್ ಆಗಿ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡೋದಾದರೆ ಇವರ ಒಂದು ಮೆಂಟಲ್ ಇಲ್ನೆಸ್ಗೆ ಕಾರಣ ಏನು, ಸೊಸೈಟಿಯಲ್ಲಿರ್ತಕ್ಕಂಥ ಒಂದು ಸ್ಟಿಗ್ಮಾ ಇದೊಂದು ಇಶ್ಯೂ ಆಗಿದೆ. ಸೊ ಅವರು ಸಹ ಇವತ್ತು ಓಪನ್ ಅಪ್ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅವರ ಮೈಂಡ್ ಸೆಟ್ಟಲ್ಲಿ ಕಂಪ್ಲೀಟ್ ಬದಲಾವಣೆ ಆಗಿದೆ. ಇದರಿಂದ ಸ್ಟ್ರೆಸ್ ಆಗ್ತಾ ಇದೆ, ಅವ್ರಿಗೂ ಸಹ ಡಿಪ್ರೆಷನ್ ಹಾದಿ ಆಗ್ತಾ ಇದೆ. ಇದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ತಂದಿರುವಂಥ ಸರ್ಕಾರದ ಪಾಲಿಸೀಸ್ಗಳನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಹಲವಾರು ಕಮ್ಯುನಿಟಿ ಲೆವೆಲಲ್ಲಿ ಸರ್ಕಾರ ಇವತ್ತು ವರ್ಕ್ ಮಾಡಬೇಕು. ಹಲವಾರು ಸೆಕ್ಟರಲ್ಲಿ ಕನೆಕ್ಟ್ ಮಾಡೋದ್ರ ಮುಖಾಂತರ ಅವ್ರಿಗಾಗ್ತಕ್ಕಂಥ ಒಂದು ತೊಂದರೆಯನ್ನು ನಾವು ಇವತ್ತು ಅಡ್ರೆಸ್ ಮಾಡ್ಬೋದು ಅನ್ನುವಂಥ ಒಂದು ಸಾಲಿಡ್ ಅಪ್ರೋಚನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಮ್ಮ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಇರಬೇಕು. ಸೊ ಮೇನ್ಸಲ್ಲಿ ಇಶ್ಯೂ ಯಾವ ರೀತಿಯಾಗಿರುತ್ತೆ, ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೋಸ್ಕರ ಯಾವ್ಯಾವ ಇಂಪಾರ್ಟೆಂಟ್ ಪ್ರೋಗ್ರಾಮ್ಗಳನ್ನು ನಾವು ಕೊಡಬೇಕು, ಯಾವ ಹಂತದಲ್ಲಿ ನಾವು ಇದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ಮೇನ್ಸ್ ಆನ್ಸರ್ ಸ್ಟ್ರಕ್ಚರಿಂಗಲ್ಲಿ ಡೈಲಿ ಬೇಸಿಸ್ ಮೇಲೆ ಬಿಲ್ಡ್ ಮಾಡ್ತಾ ಹೋಗಬೇಕು. ಯಾವ ರೀತಿಯಾಗಿ ಒಂದು ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದಾರೆ, ಇದನ್ನು ನೀವು ಎಡಿಟೋರಿಯಲ್ಸ್ಗಳನ್ನು ಡೈಲಿ ಬೇಸಿಸ್ ಮೇಲೆ ಓದೋದ್ರ ಮುಖಾಂತರ ಕಲಿಬೋದು. ಅಥವಾ ನೀವು ಯಾವುದಾದ್ರೂ ಟೆಸ್ಟ್ ಸೀರೀಸ್ಗೆ ರೆಗ್ಯುಲರ್ ಬೇಸ್ ಮೇಲೆ ಜಾಯ್ನ್ ಆಗಿದಾಗ ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಅವರು ಅಪ್ರೋಚನ್ನು ಕೊಟ್ಟಿರ್ತಾರೆ, ನೀವು ಯಾವ ರೀತಿಯಾಗಿ ಬರೆದಿರ್ತೀರಾ, ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಕಂಪೇರ್ ಮಾಡ್ತಾ ಹೋಗಿ. ಪ್ರತಿಯೊಂದು ಕ್ವಶನಿಂದ ನೀವು ಏನು ಮಿಸ್ ಮಾಡಿದ್ದೀರಾ ಅಂತ ಅನಲೈಸ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಟೈಮ್ ಅದೇ ರೀತಿಯಾದಂಥ ಕ್ವಶನ್ಸ್ ಬಂದಾಗ ನೀವು ಯಾವ ರೀತಿಯಾಗಿ ಸ್ಟ್ರಕ್ಚರಿಂಗ್ ಮಾಡಬೇಕು ಅನ್ನುವಂಥ ಪ್ರಾಪರ್ ಐಡಿಯಾ ಬಂದುಬಿಡುತ್ತೆ. ಸೊ ಕಂಪ್ಲೀಟ್ ಟೆಸ್ಟ್ ಸೀರೀಸನ್ನು ಮುಗಿಸೋದ್ರೊಳಗಾಗಿ ನೀವು ಈ ಒಂದು ಸ್ಕಿಲ್ಲನ್ನು ಈಸಿಯಾಗಿ ಡೆವಲಪ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಜಸ್ಟ್ ಫೈನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಲೆಜಿಸ್ಲೇಷನ್ ಅಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ ಇವಾಗ ರೀಸೆಂಟಾಗಿ ನಾವು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಬದಲಾವಣೆ ಮಾಡಬೇಕು. ಕೆಲವೊಂದಿಷ್ಟು ಕ್ರಿಮಿನಲ್ ಕಂಡೀಷನ್ಸನ್ನು ಅಥವಾ ಕ್ರಿಮಿನಲ್ ಆಗಿ ನಾವು ಒಬ್ಬ ಪರ್ಸನನ್ನು ಅಥವಾ ಒಂದು ಇನ್ಸ್ಟಿಟ್ಯೂಷನನ್ನು ಕನ್ಸಿಡರ್ ಮಾಡ್ತಿದ್ವಲ್ಲ ಅದನ್ನು ಡಿಕ್ರಿಮಿನಲೈಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೊಟ್ಟಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿವಿಷನನ್ನು ಅಥವಾ ರೀಕ್ಯಾಪನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಎನ್ವಿರಾನ್ಮೆಂಟ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಕ್ವಿಕ್ ಆಗಿ ಅಥವಾ ಇಕ್ವಿಟಬಲ್ ಆಗಿ ಈ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ಇವಾಗ ಈ ಮೊದಲು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರುವಂಥ ಏನೇ ಕ್ರೈಮ್ ಮಾಡಿದಾಗ ಅದನ್ನು ಒಂದು ಸಿಂಪಲ್ ವಯೋಲೇಷನಲ್ಲಿ ನಾವು ಅವಾಗ ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ. ಈ ಒಂದು ಫಿಯರನ್ನು ತಡೆಗಟ್ಟೋದಕ್ಕೋಸ್ಕರ ಈ ಬದಲಾವಣೆಯನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇವತ್ತು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಹೇಳಿದ್ದಾರೆ. ಸೊ ಒಂದು ವೇಳೆ ಸೀರಿಯಸ್ ಏನಾದರೂ ಕ್ರೈಮ್ ಇತ್ತಂದರೆ ಅವರನ್ನು ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥ ಒಂದು ಸಿಚುವೇಶನ್ಸ್ ಏನಾದರೂ ಇದ್ದಾಗ ಅಥವಾ ಎನ್ವಿರಾನ್ಮೆಂಟ್ಗೆ ಸಾಕಷ್ಟು ಹಾನಿಯನ್ನು ಮಾಡಿದಾಗ ಆ ಒಂದು ಪರ್ಸನನ್ನು ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡಬೇಕಂದಾಗ ಇಂಡಿಯನ್ ಪಿನಲ್ ಕೋಡಲ್ಲಿ ಅವರನ್ನು ಪನಿಷ್ ಮಾಡುವಂಥದ್ದು. ಸೊ ಸಾಕಷ್ಟು ಬದಲಾವಣೆಯನ್ನು ತರೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅವರು ಈ ರೀತಿಯಾದಂಥ ಪ್ರಪೋಸಲನ್ನು ಕೊಟ್ಟಿರೋದನ್ನು ನೋಡ್ಬೋದು. ಈ ಒಂದು ಪೆನಾಲ್ಟಿಯನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಅಡ್ಜುಡಿಕೇಷನ್ ಆಫೀಸರ್. ಈ ಒಂದು ಪ್ರಪೋಸಲನ್ನು ಸಹ ನಾವು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ವಿ.
ಸೊ ಇವಾಗ ಬಿಗ್ಗೆಸ್ಟ್ ಬದಲಾವಣೆ ಅಂತಂದರೆ ಫೈನ್ ಅಮೌಂಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟಕ್ಕೆ ರೇಸ್ ಮಾಡಿದ್ದಾರೆ ಅಂತಂದರೆ 1,00,000 ಇರುವಂಥದ್ದು ಇವಾಗ 5 crore ತನೂ ಹೆಚ್ಚಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಯಾಕೆ ಇದನ್ನು ಹೆಚ್ಚು ಮಾಡಿದ್ದಾರೆ ಅಂತಂದರೆ ಮೇಜರಾಗಿ ಈ ಒಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ರೂಲ್ಸನ್ನು ವಯೋಲೇಟ್ ಮಾಡ್ತಾ ಇರುವಂಥದ್ದು ಕಾರ್ಪೊರೇಟ್ ಕಂಪನೀಸ್ಗಳು ಅಥವಾ ಕಾರ್ಪೊರೇಟ್ಸ್ಗಳು. ಯಾಕಂತಂದರೆ ಅವರ ಒಂದು ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ರಿಸೋರ್ಸ್ ಇರ್ಬೋದು, ರಿಸರ್ಚ್ ಇರ್ಬೋದು. ಇವಾಗ ಸೋಪ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ಕಾಸ್ಮೆಟಿಕ್ ಇಂಡಸ್ಟ್ರೀಸ್ ಅಂತಂದಾಗ ಅವರು ಫಾರೆಸ್ಟ್ನ ಒಂದು ರಿಸೋರ್ಸ್ನ ಮೇಲೆ ರಿಲೇ ಆಗ್ತಾ ಇರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ರಿಸರ್ಚನ್ನು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇವರು ಇವತ್ತು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ಕಾರ್ಪೊರೇಟ್ ಕಂಪನೀಸ್ ಇರೋದ್ರಿಂದ ಅವರ ಹತ್ರ ಹೆಚ್ಚು ಫಂಡಿಂಗ್ ಇರುತ್ತೆ. ಸೊ ಇದೇನು ತೊಂದರೆ ಆಗಲ್ಲ. ಸೊ ಇದರಿಂದಾಗಿ ನಾವು ಎನ್ವಿರಾನ್ಮೆಂಟ್ಗೆ ರಿಲೇಟೆಡ್ ಇರುವಂತಹ ಒಂದು ಫಂಡನ್ನು ಸಹ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಫಂಡ್ ಅಡಿನಲ್ಲಿ ಈ ಎಲ್ಲ ಅಮೌಂಟು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಮಗಿಲ್ಲಿ ಗೊತ್ತಿರಬೇಕು. ಸೊ ಈ ಒಂದು ಪ್ರಪೋಸಲನ್ನು ಇವಾಗ ಪಬ್ಲಿಕ್ ಡೊಮೇನ್ಗೆ ಓಪನ್ ಆಗಿಟ್ಟಿದ್ದಾರೆ. ಪಬ್ಲಿಕ್ ಯಾವ ರೀತಿಯಾಗಿ ಫೀಡ್ಬ್ಯಾಕ್ ಬರುತ್ತೆ ಅದರ ಮೇಲೆ ಅವರು ತಮ್ಮ ಒಂದು ಬದಲಾವಣೆಯನ್ನು ಲಾನಲ್ಲಿ ತರಬಹುದು ಅನ್ನುವಂಥದ್ದು. ಹಾಗೂ ಈ ಒಂದು ಪ್ರಪೋಸಲ್ ನಡಿನಲ್ಲಿ ನಾವು ಮೇಜರ್ ಆಗಿ ಕ್ರೈಮ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ಕವರ್ ಮಾಡ್ತಾ ಇಲ್ಲ. ಯಾಕೆಂದರೆ ಇಂಡಿಯನ್ ಪೀನಲ್ ಕೋಡ್ ಅಡಿನಲ್ಲಿ ಅವರಿಗೆ ಶಿಕ್ಷೆ ಆಗುವಂತಹ ಚಾನ್ಸಸ್ ಇದೆ ಅಥವಾ ಅವರನ್ನು ಕ್ರಿಮಿನಲ್ ಆಗಿ ಕನ್ಸಿಡರ್ ಮಾಡುವಂಥ ಒಂದು ಚಾನ್ಸಸನ್ನು ಕಂಟಿನ್ಯೂ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಸೊ ಇವಾಗ ನಾವು ಗ್ಲೋಬಲ್ ಲೆವೆಲಲ್ಲಿ ಈ ರೀತಿಯಾದಂಥ ಮಾಡೆಲ್ಗಳು ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ, ಇವಾಗ US ಇರ್ಬೋದು ಅಥವಾ ಯುರೋಪ್ ಇರ್ಬೋದು, ಇವರೆಲ್ಲನೂ ಸಹ ಫೈನನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಕ್ರಿಮಿನಲ್ ಆಗಿ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ಈ ರೀತಿಯಾದಂಥ ಬದಲಾವಣೆಯನ್ನು ನಾವು ತರ್ಬೋದು. ಏಕೆಂದರೆ ಹೆಚ್ಚು ಕೇಸ್ಗಳು ಇವತ್ತು ಪೆಂಡಿಂಗ್ ಆಗಿದ್ದಾವೆ. ಸೊ ಇವನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಪ್ರೊಸೆಸನ್ನು ಫಾಲೋ ಮಾಡ್ಕೊಳೋದ್ರಿಂದ ಸಾಕಷ್ಟು ಜುಡಿಷಿಯರಿನಲ್ಲೂ ಬರ್ಡನ್ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಇವಾಗ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಲಾಸನ್ನು ವಯೋಲೇಟ್ ಮಾಡಿದಾಗ ಹೆಚ್ಚು ಟ್ರಯಲ್ಸ್ಗಳಿಂದ ಇವಾಗ ಜುಡಿಷಿಯರಿ ಸಿಸ್ಟಮಲ್ಲಿ ಪೆಂಡಿಂಗ್ ಆಗಿದ್ದಾವೆ. ಇವನ್ನೆಲ್ಲ ಫಾಸ್ಟಾಗಿ ನಾವು ಸೊಲ್ಯೂಷನನ್ನು ಕೊಡಬೇಕು ಅಥವಾ ಫಾಸ್ಟಾಗಿ ಇವಾಗ ರೆಡ್ರೆಸ್ ಮಾಡಬೇಕು ಅಂತಂದಾಗ ಫೈನ್ ಮಾಡುವಂಥದ್ದು ಇಂಪಾರ್ಟೆಂಟು. ಸೊ ಇದರಿಂದ ನಾವು ಸಾಕಷ್ಟು ಕೋರ್ಟ್ ಮೇಲೆ ಇರುವಂಥ ಒಂದು ಬರ್ಡನನ್ನು ರೆಡ್ಯೂಸ್ ಮಾಡ್ಬೋದು. ಸೊ ಈ ಒಂದು ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು. ಸೊ ಹಾಗಾಗಿ ಈ ಒಂದು ಲಾನ ನಾವು ಎಫೆಕ್ಟಿವ್ ಆಗಿ ತರೋದ್ರ ಮುಖಾಂತರ ಅಥವಾ ಫಾಸ್ಟ್ ಫೇಸಲ್ಲಿ ತರೋದ್ರ ಮುಖಾಂತರ ಇವಾಗ ಜಸ್ಟಿಸನ್ನು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೊಡ್ಬೋದು ಅನ್ನುವಂಥದ್ದನ್ನು ಇವಾಗ ಈ ಆಥರು ಹೇಳಿದ್ದಾರೆ. ಸೊ ಕ್ವಿಕ್ಕಾಗಿ ನಾವು ಈ ಒಂದು ಬದಲಾವಣೆಯನ್ನು ತರಬೇಕು, ಏನೇನು ಪ್ರಪೋಸಲ್ ಮಾಡಿದರೆ ಅದನ್ನು ತರೋದು ಇಂಪಾರ್ಟೆಂಟ್ ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ನೋಡ್ಕೋಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಗಳನ್ನು ಒಂದು ಸರ್ತಿ ಸಮ್ ಅಪ್ ಮಾಡೋದಾದರೆ ಫಸ್ಟ್ ನಾವು ಮಾನ್ಸೂನ್ ಟೆಂಪ್ರೇಚರ್ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಸಮ್ಮರ್ ಟೆಂಪ್ರೇಚರ್ಗಿಂತಲೂ ಹೆಚ್ಚು ಟೆಂಪ್ರೇಚರನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಫಸ್ಟ್ ನೋಡಿದ್ವಿ. ಹಾಗೂ ಫಂಡ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸ್ಟೇಟ್ ಗೌರ್ಮೆಂಟ್ ಇವತ್ತು ಬಾರೋಯಿಂಗ್ ಮಾಡುವಂಥ ಒಂದು ಕಂಡೀಷನಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಪ್ರೊವಿಷನ್ ಇದ್ದಾವೆ, ಸೆಂಟರ್ ಸ್ಟೇಟ್ ರಿಲೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಡ್ರ್ಯಾಗನ್ ಫ್ರೂಟನ್ನು ಇವತ್ತು ಬೆಳವಣಿಗೆ ಮಾಡೋದಕ್ಕೋಸ್ಕರ ಅಥವಾ ಕಲ್ಟಿವೇಷನ್ ಮಾಡೋದಕ್ಕೋಸ್ಕರ ಸರ್ಕಾರ ಅಸಿಸ್ಟೆನ್ಸನ್ನು ಕೊಡ್ತಾ ಇದೆ, ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಸರ್ಕಾರ ವರ್ಕ್ ಮಾಡ್ತಾ ಇದೆ, ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಜೊತೆಗೆ ಎಡಿಟೋರಿಯಲ್ ಸೆಕ್ಷನಲ್ಲಿ LGBTQI ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಮೆಂಟಲ್ ಇಲ್ನೆಸ್ಸನ್ನು ಯಾವ ರೀತಿಯಾಗಿ ಇಶ್ಯೂ ವೈಸ್ ಕವರ್ ಮಾಡಿದ್ದಾರೆ, ಸರ್ಕಾರ ಯಾವ ರೀತಿಯಾಗಿ ಇದನ್ನು ಲಾಂಗ್ ಟರ್ಮಲ್ಲಿ ಅಡ್ರೆಸ್ ಮಾಡಬೇಕು, ಏನು ಸೊಲ್ಯೂಷನ್ ಅನ್ನುವಂಥದ್ದನ್ನು ಮೇನ್ಸ್ ಲೆವೆಲಲ್ಲಿ ಅರ್ಥ ಮಾಡ್ಕೊಂಡ್ವಿ. EPA ಲೆಜಿಸ್ಲೇಷನ್ಗೆ ಸಂಬಂಧಪಟ್ಟಂತೆ ಅಗೇನ್ ಇದು ಅಪ್ಡೇಷನ್ಸ್ ರೀಸೆಂಟಾಗಿ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳು ಬಂದಿದ್ದಾವೆ. ಯಾವ ರೀತಿಯಾಗಿ ಸರ್ಕಾರ ಈ ಒಂದು ಡಿಕ್ರಿಮಿನಲೈಸ್ ಪ್ರೊಸೆಸನ್ನು ಮಾಡೋದಕ್ಕೋಸ್ಕರ ಪ್ರಪೋಸಲನ್ನು ತಂದಿದೆ ಅನ್ನುವಂಥರ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಡೈಮೆನ್ಷನ್ಸನ್ನು ನಾವು ಇವತ್ತು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಜುಲೈ 6th ಅನಾಲಿಸಿಸಲ್ಲಿ ಕೇಳಿರುವಂಥ ಕ್ವಶನನ್ನು ಯಾವ ರೀತಿಯಾಗಿ ನಾವು ಆನ್ಸರ್ ಮಾಡಬೇಕು, ಬೇಸಿಕ್ ಇನ್ಫಾರ್ಮೇಷನಿಂದ ಕರೆಕ್ಟ್ ಆನ್ಸರನ್ನು ಯಾವ ರೀತಿಯಾಗಿ ರೀಚ್ ಆಗಬೇಕು ಅನ್ನೋದನ್ನು ನೋಡೋದಾದರೆ ಜಿಯೋಗ್ರಫಿನಲ್ಲಿರ್ಬೋದು ಅಥವಾ ಅಗ್ರಿಕಲ್ಚರ್ ಚಾಪ್ಟರನ್ನು ನೀವು ಸ್ಟಡಿ ಮಾಡುವಾಗ ಬೇಸಿಕಲಿ ಸೀಸನ್ ವೈಸ್ ನಾವು ಕ್ರಾಪನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಅಂತಂದಾಗ 3 ಟೈಪ್ಸ್ ನೋಡ್ತೀವಿ. ಖಾರಿಫ್ ನೋಡ್ತೀವಿ, ರಾಬಿ ನೋಡ್ತೀವಿ, ಝಯದ್. ಈ ರೀತಿಯಾಗಿ ಸೀಸನ್ ವೈಸ್ ಖಾರಿಫ್ ಅಂದಾಗ ರೇನಿ ಸೀಸನ್, ರಾಬಿ ಅಂದಾಗ ವಿಂಟರ್ ಸೀಸನಲ್ಲಿ ಬೆಳೆಯೋದು, ಝಯದ್ ಅಂದಾಗ ಸಮ್ಮರ್. ನಾರ್ಮಲಿ ಫ್ರೂಟ್ಸನ್ನು ನಾವು ಸಮ್ಮರ್ ಸೀಸನಲ್ಲಿ ಬೆಳೆಯುವಂಥದ್ದು. ಸೊ ಇಲ್ಲಿ ನಿಮಗೆ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ನೀವಿಲ್ಲಿ ಇಂಪಾರ್ಟೆಂಟ್ಲಿ 1 ಅಥವಾ 2 ಕ್ರಾಪ್ಸ್ಗಳನ್ನು ಈಸಿಯಾಗಿ ನೆನ್ಪಿಟ್ಕೊಂಡಿರ್ತೀರ. ರೈಸ್ ಅಂತ ನೋಡಿದಾಗ ಖಾರಿಫ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಇನ್ನು ರಾಬಿ ಅಂತಂದಾಗ ವಿಂಟರಲ್ಲಿ ನಾವು ಎಕ್ಸಾಂಪಲ್ ಗೋಧಿಯನ್ನು ತೆಗೆದುಕೊಳ್ತೀವಿ ಅಥವಾ ವೀಟನ್ನು ಬೆಳಿತೀವಿ ಅನ್ನುವಂಥ ಒಂದೊಂದು ಎಕ್ಸಾಂಪಲ್ ನಿಮ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಇವಾಗ ವೀಟ್ ಅಲ್ಲ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ಇಲ್ಲಿ ಎಲಿಮಿನೇಟ್ ಮಾಡ್ಬೋದು. ಖಾರಿಫ್ ಬೆಳೆಯನ್ನು ಮಾತ್ರ ಕೇಳಿದ್ದಾರೆ ಇಲ್ಲಿ. ವೀಟ್ ಅಲ್ಲ ಅಂದಾಗ ಆಪ್ಷನ್ 4 ಇರುವಂಥದ್ದೆಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಸೊ A ಮತ್ತು D ಎರಡನ್ನೂ ನೀವು ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ನಿಮಗೆ ಗ್ರೌಂಡ್ ನಟ್ ಮೇಲೆ ಕ್ವಶನ್ ಬರ್ಬೋದು, ಯಾಕೆಂದರೆ ಸಾಕಷ್ಟು ಕಾಳುಗಳನ್ನು ನಾವು ವಿಂಟರ್ ಸೀಸನಲ್ಲಿ ಬೆಳಿತೀವಿ. ನಿಮಗೆ ಇಲ್ಲಿ ಡೌಟ್ ಬರ್ಬೋದು ಅಥವಾ ಕ್ವಶನ್ ಮಾರ್ಕ್ ಬರ್ಬೋದು. ಆದರೆ ನೀವು ಇದನ್ನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಉಳಿದಿರುವಂಥ 2 ಆಪ್ಷನ್ಸ್ಗಳಲ್ಲಿ 2 ಕಾಮನ್ ಇದೆ. ಸೊ ಹಾಗಾಗಿ ಗ್ರೌಂಡ್ ನಟ್ಟನ್ನು ಸಹ ಖಾರಿಫಲ್ಲಿ ಬೆಳೀತಾರೆ ಅನ್ನುವಂಥದ್ದನ್ನು ಫಿಕ್ಸ್ ಆಗಿ ತಿಳ್ಕೊಂಬಿಡಿ, ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಇನ್ನು ರೈಸನ್ನು ಬೆಳೀತಾರೆ ಮತ್ತು ಕಾಟನನ್ನು ಬೆಳೀತಾರೆ ಅನ್ನುವಂಥ ಎಕ್ಸಾಂಪಲ್ ನಿಮಗೆ ಈಸಿಯಾಗಿ ಗೊತ್ತಿದ್ದರೆ ಈಸಿಯಾಗಿ ನೀವು C ಆನ್ಸರನ್ನು ಹಾಕ್ಬೋದು. ಇದಕ್ಕೆ ಸರಿಯಾದ ಉತ್ತರ ಸಿರಿ.
ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ರಾಪ್ಸ್ಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ಖಾರಿಫ್ ಅಂದಾಗ ಕಾಟನ್ ಇದೆಲ್ಲ ಮೇಜರ್ಲಿ ಗೊತ್ತಿರುವಂಥದ್ದು, ಅಥವಾ ಹೆಚ್ಚು ನ್ಯೂಸಲ್ಲಿ ಇರ್ತವೆ ಕಾಟನ್ಗೆ ಸಂಬಂಧಪಟ್ಟಂತೆ, ರೈಸ್ಗೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿ ಇರುತ್ತೆ. ಅವಾಗ ನಿಮ್ಗಲ್ಲಿ ಒಂದು ಟರ್ಮನ್ನು ಸಹ ಮೆನ್ಷನ್ ಮಾಡಿರ್ತಾರೆ, ಖಾರಿಫ್ ಬೆಳೆ ಇದಕ್ಕೆ ಯಾವ ರೀತಿಯಾದಂಥ ಸರ್ಕಾರ ಇನಿಷಿಯೇಟಿವ್ಸನ್ನು ತೆಗೆದುಕೊಳ್ತಾ ಇದೆ, ಅಥವಾ ಇವಾಗ ವೀಟನ್ನು ಬ್ಯಾನ್ ಮಾಡಿದೆ ಅಂತ ನಾವು ನ್ಯೂಸಲ್ಲಿ ನೋಡಿದ್ವಿ. ಸೊ ವೀಟ್ ಬ್ಯಾನ್ ಮಾಡಿದಾಗ ಅದು ಯಾವ ರೀತಿಯಾದಂಥ ಬೆಳೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ನಿಮಗೆ ಈಸಿಯಾಗಿ ಗೊತ್ತಿದ್ದರೆ ಈ ರೀತಿಯಾದಂಥ ಆನ್ಸರ್ಗಳನ್ನು ಬರೀ ನೀವು ನ್ಯೂಸ್ ಪೇಪರಲ್ಲಿ ಇರುವಂಥ ಇನ್ಫಾರ್ಮೇಷನಿಂದ ಅಪ್ರೋಚ್ ಮಾಡಬಹುದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಕಮಿಷನ್ನ ಬೇಸಿಕ್ ಫಂಕ್ಷನ್ ಅಥವಾ ಪ್ರೈಮರಿ ಫಂಕ್ಷನ್ ಯಾವುದಿದೆ ಅನ್ನೋದನ್ನು ಕೇಳಿದರೆ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.